ಮನೆಯ ಕಸವನ್ನು ರಸ್ತೆಗೆ ಎಸೆಯದೆ ಅದನ್ನು ಕಾಂಪೋಸ್ಟ್ ಗೊಬ್ಬರವಾಗಿಸಿ ಉಪಯೋಗಿಸುವುದರಿಂದ ತೋಟದ ಫಲವತ್ತತೆ ಹೆಚ್ಚಿಸಬಹುದು. ಈ ಮೂಲಕ ರಸ್ತೆ ಬದಿಯಲ್ಲಿ ತ್ಯಾಜ್ಯ ರಾಶಿ ಬೀಳುವುದನ್ನು ತಪ್ಪಿಸಿ ಪರಿಸರವನ್ನು ಸ್ವಚ್ಛವಾಗಿರಿಸಬಹುದು ಎಂದು ತೆಂಕನಿಡಿಯೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದಯಾನಂದ ಹೇಳಿದರು. ಅವರು ಉಡುಪಿಯ ತೊಟ್ಟಂ ಸಂತ ಅನ್ನಮ್ಮ ಚರ್ಚಿನ ಸಭಾಂಗಣದಲ್ಲಿ ಚರ್ಚಿನ ಪರಿಸರ ಆಯೋಗ, ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ತೊಟ್ಟಂ, ತೆಂಕನಿಡಿಯೂರು ಮತ್ತು ಬಡನಿಡಿಯೂರು ಗ್ರಾಮ ಪಂಚಾಯತ್ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ಪ್ರಕೃತಿ ಪರಿಸರ ಸಂರಕ್ಷಣೆ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಜನರು ಪರಿಸರದ ಮೇಲೆ ಕಾಳಜಿ ತೋರದಿದ್ರೆ ಮುಂದೊಂದು ದಿನ ಇಡೀ ಜೀವ ಸಂಕುಲಕ್ಕೆ ಆಪತ್ತು ಎದುರಾಗುವ ಸಾಧ್ಯತೆ ಇದೆ ಎಂದರು. ಚರ್ಚಿನ ಧರ್ಮಗುರು ವಂದನೀಯ ಡೆನಿಸ್ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಪರಿಸರ ಅಸಮತೋಲನದಿಂದಲೇ ಹವಾಮಾನ ವೈಪರೀತ್ಯ ಉಂಟಾಗುತ್ತಿದೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕಾದರೆ ಪರಿಸರ ರಕ್ಷಣೆಗೆ ಹೆಚ್ಚಿನ ಮಹತ್ವ ಕೊಡುವ ಅಗತ್ಯವಿದೆ ಎಂದರು. ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ತೊಟ್ಟಂ ಇದರ ಅಧ್ಯಕ್ಷ ರಮೇಶ್ ತಿಂಗಳಯ್ಯ ಮಾತನಾಡಿ, ಮಕ್ಕಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯತೆ ಇಂದಿನ ದಿನಗಳಲ್ಲಿ ಮುಖ್ಯವಾಗಿ ಆಗಬೇಕಿದೆ. ಪರಿಸರದಲ್ಲಿ ಕಸದ ಸಮಸ್ಯೆ ಹೆಚ್ಚಾಗುತ್ತಿದ್ದು, ಇದರ ಸೂಕ್ತ ನಿರ್ವಹಣೆ ಬಗ್ಗೆ ಪಂಚಾಯತ್ಗಳು ಗಮನ ಹರಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ತೆಂಕನಿಡಿಯೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೋಭಾ ಡಿ ನಾಯ್ಕ್, ಬಡನಿಡಿಯೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯಶೋಧ ಆಚಾರ್ಯ, ಪಂಚಾಯತ್ ಕಾರ್ಯದರ್ಶಿ ಗುರುರಾಜ್, ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ಸುನಿಲ್ ಫೆರ್ನಾಂಡಿಸ್, ಕಾರ್ಯದರ್ಶಿ ಬ್ಲೆಸಿಲ್ಲಾ ಕ್ರಾಸ್ತಾ, 20 ಆಯೋಗಗಳ ಸಂಯೋಜಕಿ ವನಿತಾ ಫೆರ್ನಾಂಡಿಸ್, ಕಾನ್ವೆಂಟಿನ ಮುಖ್ಯಸ್ಥರಾದ ಸಿಸ್ಟರ್ ಸುಷ್ಮಾ, ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ತೊಟ್ಟಂ ಉಪಾಧ್ಯಕ್ಷ ಶಬೀರ್ ಸಾಹೇಬ್, ಮುಖಂಡರಾದ ಪ್ರಖ್ಯಾತ್ ಶೆಟ್ಟಿ, ಶರದ್ ಶೆಟ್ಟಿ, ವೀನಾ ಪಿಂಟೋ, ಯಾದವ ಹಾಗೂ ಇತರರು ಉಪಸ್ಥಿತರಿದ್ದರು. ಅದರೊಂದಿಗೆ ಎಲ್ಲಾ ಮುಖ್ಯ ಅತಿಥಿಗಳು ಇದಕ್ಕೆ ನೀರನ್ನು ಹಾಕುವ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಕೈ ಚಕ್ರ ಸ್ವಲ್ಪ ಬರ್ತಾ ಇದೆ ನೋಡುವ. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಪ್ರೋಗ್ರಾಮ್. ಸೊ ಅದಕ್ಕೋಸ್ಕರ ತೆಂಗಿನ ಈ ಸಸಿಗೆ ಗಿಡಕ್ಕೆ ನೀರನ್ನು ಹಾಕುವುದರ ಮುಖಾಂತರ ನಮ್ಮ ಪರಿಸರ ಆಯೋಗ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ. ನಮಗೆಲ್ಲ ಗೊತ್ತಿದೆ. ಈಗಾಗಲೇ ಪರಿಸರ ಅಂತ ಬಂದಾಗ ನಾವು ಕಸ ವಿಲೇವಾರಿ ಯೋಜನೆಯಿಂದ ಬರ್ತದೆ. ಇದೇನಾಗ್ತಾ ಇದೆ ಅಂತಂದ್ರೆ ಗ್ರಾಮ ಪಂಚಾಯತ್ ವತಿಯಿಂದ ಈಗ ನಾವು ಸ್ವಲ್ಪ ದಿನಗಳ ಒಂದು ತಾಂತ್ರಿಕ ತೊಂದರೆ ಆಗಿದೆ, ಕಸ ವಿಲೇವಾರಿ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು. ಆದರೆ ನಾವು ಮುಂದಿನ ದಿನಗಳಲ್ಲಿ ಅದನ್ನ ಸಮರ್ಪಕ
ನೆರವೇರಿಸುವ ನಿಟ್ಟಿನಲ್ಲಿ ಪಂಚಾಯತ್ ವತಿಯಿಂದ ಕ್ರಮವಹಿಸಿದೆ. ಆದರೆ ಇದು ಗ್ರಾಮ ಪಂಚಾಯತ್ ಕರ್ತವ್ಯ ಅಂತೇಳಿ ಭಾವಿಸ್ತಾರೆ. ಏನು ಅಂತಂದ್ರೆ ಕೇವಲ ಗ್ರಾಮ ಪಂಚಾಯತ್ ಸಿಬ್ಬಂದಿ ಇರ್ಬೋದು ಅಥವಾ ಗ್ರಾಮ ಪಂಚಾಯತ್ನ ಸ್ಟಾಫ್ಗಳು ಮಾತ್ರ ಇದಕ್ಕೆ ಸದಸ್ಯರು ಜವಾಬ್ದಾರರು, ಬೇರೆಯವರು ಯಾರು ಜವಾಬ್ದಾರಲ್ಲ ಅನ್ನುವಂಥ ಮನೋಭಾವ ಇದೆಯಲ್ಲ, ಅದನ್ನ ದಯವಿಟ್ಟು ಎಲ್ಲರೂ ಬಿಡಬೇಕು. ಯಾಕೆಂತಂದ್ರೆ ಪರಿಸರ ಸಂರಕ್ಷಣೆ ಎಲ್ಲರ ಕೂಡ ಪ್ರತಿಯೊಬ್ಬರ ಕರ್ತವ್ಯ ಆಗಿರ್ತದೆ. ಆದ್ರಿಂದ ನಾವೆಲ್ಲರೂ ಕೂಡ ನಮ್ಮ ಸುತ್ತಮುತ್ತಲ ಪರಿಸರವನ್ನ ಎಷ್ಟು ಚೆನ್ನಾಗಿಟ್ಕೊಂತೇವೆ, ಆ ಪರಿಸರ ಚೆನ್ನಾಗಿಟ್ಕೊಂಡಾಗ ಮಾತ್ರ ನಾವು ಗ್ರಾಮವನ್ನು ಸ್ವಚ್ಛ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ಆಶಾ ಕಾರ್ಯಕರ್ತರು ಪ್ರತಿಯೊಬ್ಬರ ಮನೆಗೂ ಹೋಗ್ತಾರೆ. ಪ್ರತಿಯೊಬ್ಬರ ಮನೆಗೂ ಹೋದಾಗಲೂ ಸಹಿತ ಅವರು ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ. ಅದು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ತಾ ಇದ್ರೆ ನಮ್ಮನೆ ಸೊಳ್ಳೆ ನಮ್ಮನ್ನು ಕಚ್ಚಲ್ಲ. ಸರೌಂಡಿಂಗ್ 200 ಮೀಟರ್ 300 ಮೀಟರ್ವರೆಗೂ ಸೊಳ್ಳೆ ಕಚ್ಚಿ ಪಾತ್ರ ಆಯ್ತು. ನಮ್ಮಂದಾಗಿ ಅಲ್ಲ, ನೀವು ನಾಶ ಆಗ್ತಾ ಇದ್ದೀರಿ, ನಿಮ್ಮಿಂದ ನಿಮ್ಮನ್ನು ನೀವೇ ಕೊಡ್ತಾ ಇದ್ದೀರಿ. ಓಕೆ, 70 ಲಕ್ಷ ವರ್ಷಗಳಿಂದ ಪ್ರಾಚೀನ ಮಾನವರು ಭೂಮಿಗೆ 456 ಕೋಟಿ ವರ್ಷಗಳಾಗಿವೆ. ಎಷ್ಟು? 456 ಕೋಟಿ ವರ್ಷಗಳು. ಲೈಫ್ ಜೀವ ಅಂದ್ರೆ ಏಕಕೋಶ ಜೀವ, ಹೈಡ್ರಾ ಅಥವಾ ಅಮೀಬಾ, ಇದು ಬಂದು 35 ಕೋಟಿ ವರ್ಷಗಳಾಗಿದೆ. 70 ಲಕ್ಷ ವರ್ಷಗಳಿಂದ ಮಾನವ ಇಂದ ಬೇರೆ ಬೇರೆ ಜಾತಿಯ ಮಾನವರು, ಜಾತಿಗಳ ಮಾನವ ಜಾತಿ ಅಂದರೆ ಹಿಂದೂ, ಕ್ರೈಸ್ತ, ಮುಸ್ಲಿಂ ಅಲ್ವಾ? ರಮೋಫಿಟಿಕಸ್ ಅಫರೆನ್ಸಿಸ್, ಆಸ್ಟ್ರಲೋಫಿಟಿಕಸ್ ಅಫರೆನ್ಸಿಸ್, ಹೋಮೋ ಇರೆಕ್ಟಸ್, ಇವರೆಲ್ಲ ಬೇರೆ ಬೇರೆ ಜಾತಿಯ ಮನುಷ್ಯರು. ನಮ್ಮ ಜಾತಿ ಹೋಮೋ ಸೇಪಿಯನ್. ನಾವು ಬಂದದ್ದು ಕಡೆಗೆ 3 ಲಕ್ಷ ವರ್ಷಗಳಿಂದ. ಆ 3 ಲಕ್ಷ ಇಂದು ತೊಟ್ಟಂ ಸಂತ ನಮ್ಮ ಚರ್ಚ್ನ ಸಭಾಂಗಣದಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮ ಪ್ರಕೃತಿ ಪರಿಸರ ಸಂರಕ್ಷಣೆ. ಒಂದು ಕುಟುಂಬದ ಹಾಗೆ ಹಲವಾರು ಸಂಘಟನೆಗಳು ನಾವು ಜೊತೆ ಸೇರಿದೆವು. ಪರಿಸರ ಆಯೋಗ, ನಮ್ಮ ಚರ್ಚ್ನ ಆಯೋಗ, ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ, ಅದರ ಜೊತೆಗೆ ತೆಂಕನಡಿಯೂರು ಮತ್ತು ಬಡನಡಿಯೂರು ಈ ಪಂಚಾಯತ್ನ ಅಧ್ಯಕ್ಷರುಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಸದಸ್ಯರು ಹಾಜರಿದ್ದು ಬಹಳ ಉತ್ತಮವಾಗಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮದಲ್ಲಿ ನಮ್ಮ ಪರಿಸರವನ್ನ, ಪ್ರಕೃತಿಯನ್ನು ಹೇಗೆ ರಕ್ಷಿಸುವುದು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಹೇಗೆ ಅದನ್ನ ಕ್ಲೀನ್ ಅಂಡ್ ಗ್ರೀನ್ ಆಗಿ ನಾವು ಹಸ್ತಾಂತರ ಮಾಡುವುದಂತ ಅದರ ಬಗ್ಗೆ ನಾವು ಸ್ವಲ್ಪ ಜಾಗೃತಿಯನ್ನು ಮೂಡಿಸಿದ್ದೇವೆ. ಈ ಪ್ರಕೃತಿ, ಈ ಭೂಮಿ ನಮ್ಮ ಸಾಮೂಹಿಕ ಮನೆ, ಇಸ್ ಎ ಕಾಮನ್ ಹೋಮ್. ಈ ಮನೆಯ ಅವ್ಯವಸ್ಥೆ ಈಗ ನಮಗೆ ಒಂದು ತುರ್ತು ಅಗತ್ಯದ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ಒಂದು ಅಗತ್ಯವಿದೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಸನ್ಮಾನ್ಯ ಸ್ಟೀವನ್ ಕ್ವಾರ್ಟರ್ಸ್ ಪೆರ್ಮುದೆ ಇವರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮುಖಾಂತರ ಏನೆಲ್ಲ ಆಗ್ತಾ ಇದೆ ಪೃಥ್ವಿಯ ಮೇಲೆ, ತಾಪಮಾನ ಏರಿಕೆ, ಪರಿಸರ ನೈರ್ಮಲ್ಯ ಬಗ್ಗೆ ನಮಗೆ ಇರುವ ಕಾಳಜಿ, ಪ್ಲಾಸ್ಟಿಕ್ ಹೇಗೆ ನಿರ್ಮೂಲನ ಮಾಡಬಹುದು, ಆಹಾರ ಪದ್ಧತಿ, ಈ ನಮ್ಮ ಪೊಲ್ಯೂಷನ್, ಇದರ ಬಗ್ಗೆ ಬಹಳ ಉತ್ತಮವಾಗಿ